ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ರಾಜ್ಯ ರಾಜಕಾರಣದ ಮತ್ತೊಂದು ದೊಡ್ಡ ಅಪ್ಡೇಟ್ ಬರ್ತಾ ಇದೆ. ಉಪಮುಖ್ಯಮಂತ್ರಿಯೂ ಆಗಿರತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಸಹೋದರರಾದ ಡಿ.ಕೆ. ಸುರೇಶ್ ತಮ್ಮ ಅಮೋಘ 4 ದಿನಗಳ ದೆಹಲಿ ದಂಡಯಾತ್ರೆಯನ್ನು ಮುಗಿಸಿ ಇವತ್ತು ವಾಪಸ್ ಬಂದಿದ್ದಾರೆ. ಕಾರಣ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಆ ದಂಡಯಾತ್ರೆಯ ಫಲಿತಾಂಶ ಏನು ಅನ್ನುವಂಥದ್ದು ಇನ್ನೂ ವಿಶೇಷವಾಗಿರ್ತಕ್ಕಂಥದ್ದು. ಈಗಾಗಲೇ ಕುರ್ಚಿ ಹಗ್ಗ ಜಗ್ಗಾಟ ಮತ್ತು ಕುರ್ಚಿ ಕಿತ್ತಾಟಕ್ಕೆ ರಾಜ್ಯ ರಾಜಕಾರಣ ಮತ್ತು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ರಾಷ್ಟ್ರ ಮಟ್ಟದಲ್ಲಿ ಬೀದಿ ಪಾಲಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಕಳೆದ 15-20 ದಿನಗಳಲ್ಲಿ, ಅದರಲ್ಲೂ ಬಿಹಾರ ಚುನಾವಣೆ ಮುಗಿದ ಅದರ ರಿಸಲ್ಟ್ ಬಂದ ಮರುದಿನದಿಂದಲೇ, ಅಂದರೆ ನವೆಂಬರ್ 14ರಿಂದಲೇ ಇಲ್ಲಿಯವರೆಗೂ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ರಾಜಕಾರಣದ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಮಣ್ಣು ಪಾಲಾಗಿದೆ. ಹಾಗಾಗಿ ಈ ಹಂತದಲ್ಲಿ ತಮ್ಮ ಕೊನೆಯ ಒಂದು ಅಸ್ತ್ರವನ್ನು, ಬಾಳವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಅಂದರೆ ಶುಕ್ರವಾರದ ದಿನ ಬಳಸಿದ್ರು. ಅದೇನು ಅಂತಂದರೆ, ಯಾರ ಮೇಲೆಯೂ ಕೂಡ ಭರವಸೆ ಇಡದ ಡಿ.ಕೆ. ಶಿವಕುಮಾರ್ ಸ್ವತಃ ತಮ್ಮ ಸಹೋದರನನ್ನೇ ಡಿ.ಕೆ. ಸುರೇಶ್ ಅವರನ್ನೇ ದೆಹಲಿಗೆ ಕಳಿಸಿದರು. ಅಲ್ಲಿರ್ತಕ್ಕಂಥ ಹಿರಿಯ ನಾಯಕರು, ಹೈಕಮಾಂಡ್ನ ಹಿರಿಯ ನಾಯಕರೊಂದಿಗೆ ಬಹಳ ಗೌಪ್ಯವಾದ ಮತ್ತು ಬಹಳ ಮುಖ್ಯವಾದ ಒಂದು ವಿಚಾರವನ್ನು ಚರ್ಚೆ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ದೆಹಲಿಗೆ ಕಳಿಸಿದರು. ಅಲ್ಲಿ ಯಾಕೆ ಬೇರೆ ನಾಯಕರನ್ನ ಕಳಿಸಲಿಲ್ಲ ಅಂತಂದರೆ, ಎಲ್ಲಿ ಮಾಹಿತಿ ಸೋರು ಹೋಗಿಬಿಡುತ್ತೋ ಬೇಡ, ಸಹೋದರನನ್ನೇ ನಂಬೋಣ ಅನ್ನುವಂಥ ಒಂದು ಕೊನೆಯ ಅಸ್ತ್ರದಂತೆ ಅವರನ್ನು ಶುಕ್ರವಾರ ಏನೋ ದೆಹಲಿಗೆ ಕಳಿಸ್ಬಿಟ್ರು. ಆದರೆ ಶುಕ್ರವಾರ ಸಂಜೆ ಸ್ವತಃ ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿಗೆ ಹೋಗಬೇಕಾಗಿತ್ತು. 7:15 8 ಗಂಟೆಗೆ ಫ್ಲೈಟಿಗೆ ಅವರು ಟಿಕೆಟನ್ನು ಕೂಡ ಬುಕ್ ಮಾಡಿದ್ರು. ಆದರೆ ಆ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಯಿತು. ಕಾರಣ ಹೈಕಮಾಂಡ್. ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಮಟ್ಟದ ವಿರೋಧವನ್ನು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಬರೋದಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿತು. ಮತ್ತೆ ಡಿ.ಕೆ. ಸುರೇಶ್ ಬಂದಿರೋದ್ರ ಬಗ್ಗೆ ಅವರಿಗೆ ಅಸಮಾಧಾನವು ಕಂಡು ಬಂತು. ಏನಾಯಿತು, ಮರುದಿನ ಬೆಳಿಗ್ಗೆ ಅಂದರೆ ಶನಿವಾರ ಬೆಳಿಗ್ಗೆಯೇ ಡಿ.ಕೆ. ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಬ್ಬರೂ ಸೇರಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡೋದ್ರ ಮೂಲಕ, ಉಪಹಾರವನ್ನು ಮಾಡೋದ್ರ ಮೂಲಕ ಈ ಒಂದು ಗೊಂದಲಕ್ಕೆ, ಈ ಒಂದು ಕುರ್ಚಿ ಹಗ್ಗ ಜಗ್ಗಾಟಕ್ಕೆ ತಾತ್ಕಾಲಿಕ ಬ್ರೇಕನ್ನು ಹಾಕಿದ್ರು. ಎಸ್ ವೀಕ್ಷಕರೇ, ಹಾಗಾದರೆ ಯಾವಾಗ ಈ ಒಂದು ಕುರ್ಚಿ ಹಗ್ಗ ಜಗ್ಗಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಸಿಕ್ತೋ, ಆದರೆ ಡಿ.ಕೆ. ಸುರೇಶ್ ಡೆಲ್ಲಿಗೆ ಹೋಗಿದ್ರಲ್ಲ, ಅವರು ವಾಪಸ್ ಆಗಲಿಲ್ಲ, ಅಲ್ಲೇ ಇದ್ದುಬಿಟ್ರು. ಅಲ್ಲಿ ಕೇಳುವಂಥ ಮಾಧ್ಯಮಗಳಿಗೆ ಹೇಳಿದರು, ನಾನು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಯಾರ್ದೋ ಮದುವೆ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತಂದು ಹೇಳಿದರು. ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಮತ್ತು ಇವತ್ತು ಸೋಮವಾರ 4 ದಿನಗಳ ಕಾಲ ದೆಹಲಿನಲ್ಲಿ ಬೀಡು ಬಿಟ್ಟು ದೊಡ್ಡ ಮಟ್ಟದ ಲಾಬಿಗೆ ಅಥವಾ ತಮ್ಮ ಅಣ್ಣನ ಪರವಾಗಿ ಆಗಬೇಕಾಗಿರ್ತಕ್ಕಂಥ ಲಾಬಿಗಳನ್ನು ಸಕಾರಗೊಳಿಸೋಕೆ ಡಿ.ಕೆ. ಸುರೇಶ್ ಪ್ರಯತ್ನಿಸಿದ್ರು ಅನ್ನುವಂಥ ಒಂದು ಮಾತುಗಳು ದೆಹಲಿಯ ಕಾಂಗ್ರೆಸ್ ಅಂಗಳದಿಂದಲೇ ಕೇಳಿ ಬರ್ತಾ ಇದೆ. ಹಾಗಾದರೆ ಯಾವ ತರಹದ ಪ್ರಯತ್ನವನ್ನು ಮಾಡಿದ್ರು ಅನ್ನೋದು ಪ್ರಶ್ನೆಗಳು ಕೂಡ ಹುಟ್ಕೊಳ್ತವೆ. ಈಗಾಗಲೇ ಕುರ್ಚಿ ಹಗ್ಗ ಜಗ್ಗಾಟಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇರತಕ್ಕಂಥ ಖಾತೆಗಳ ಒಂದು ಸಂರಕ್ಷಣೆಗಾಗಿ ಏನೆಲ್ಲ ಹೈಕಮಾಂಡ್ನಿಂದ ಒಂದು ಕಟ್ಟುಪಾಡುಗಳನ್ನು ವಿಧಿಸಬಹುದು. ಯಾಕಂದರೆ ಈಗ ಕುರ್ಚಿ ಕಿತ್ತಾಟದಿಂದ ಒಂದು ಹೆಜ್ಜೆ ಹಿಂದಕ್ಕೆ ಬಂದಿರತಕ್ಕಂಥದ್ದು ಡಿ.ಕೆ. ಶಿವಕುಮಾರ್, ಅಥವಾ ಸದ್ಯಕ್ಕೆ ತಟಸ್ಥವಾಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲೇ ಯಾವ ರೀತಿ ಒಂದು ಕುರ್ಚಿಗೆ ಒಂದು ಸೆಕ್ಯೂರಿಟಿಯನ್ನು ಮಾಡ್ಕೋಬಹುದು ಅನ್ನೋದು ಕುರಿತಂತೆ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆ ಮಾಡಿದ್ರು ಅನ್ನುವಂಥ ಮಾಡೋದಕ್ಕೆ ಹೋಗಿದ್ರು ಅನ್ನುವಂಥದ್ದು ಚರ್ಚೆಗೆ ಬರ್ತಾ ಇದೆ. ಹಾಗೆ ವೀಕ್ಷಕರೇ, ನಿಮಗೊಂದು ಪ್ರಶ್ನೆ ಹೊಳಿಬೋದು, ಅಲ್ಲ ರೀ, ಡಿ.ಕೆ. ಶಿವಕುಮಾರ್ ಅವರೇ ಹೋದ್ರು, ಅವರಿಗೆ ರಾಹುಲ್ ಗಾಂಧಿ ಟೈಮ್ ಕೊಡಲಿಲ್ಲ, ಸೋನಿಯಾ ಗಾಂಧಿ ಟೈಮ್ ಕೊಡಲಿಲ್ಲ, ಭೇಟಿ ಮಾಡಲಿಲ್ಲ, ಡಿ.ಕೆ. ಸುರೇಶ್ಗೆ ಮಾಡ್ತಾರಾ ಅನ್ನುವಂಥದ್ದು ನಿಮ್ಮ ಊಹೆ ಖಂಡಿತ ಸರಿಯಾಗಿದೆ. ಡಿ.ಕೆ. ಸುರೇಶ್ಗೆ ರಾಹುಲ್ ಗಾಂಧಿ ಆಗಿರಲಿ, ಸೋನಿಯಾ ಗಾಂಧಿ ಆಗಿರಲಿ, ಅಥವಾ ಪ್ರಿಯಾಂಕಾ ಗಾಂಧಿ ಆಗಿರಲಿ, ಯಾರು ಕೂಡ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಹಾಗಾದರೆ ಡಿ.ಕೆ. ಸುರೇಶ್ ಹೋಗಿದ್ದು ಯಾರನ್ನ ಭೇಟಿ ಮಾಡಲಿಕ್ಕೆ? ಇವರಿಗೆ, ಡಿ.ಕೆ. ಸುರೇಶ್ ಅವರಿಗೆ ಹೈಕಮಾಂಡ್ ನೇರವಾಗಿ ಖಂಡಿತ ಅವರಿಗೆ ಭೇಟಿಯ ಅವಕಾಶವನ್ನು ಕೊಡಲಿಲ್ಲ. ಆದರೆ ಡಿ.ಕೆ. ಸುರೇಶ್ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ಅತ್ಯಾಪ್ತ ಗಳಸ್ಯ ಕಂಠಸ್ಯ ಬಾಂಧವ್ಯವನ್ನು ಹೊಂದಿರತಕ್ಕಂಥ ಮತ್ತು ರಾಜ್ಯದ ಒಂದಷ್ಟು ಎಲ್ಲವನ್ನೂ ಒಯ್ದು ಹೈಕಮಾಂಡ್ಗೆ ತಲುಪಿಸುವಂಥ, ನೀವು ಅದನ್ನು ತಪ್ಪು ತಿಳ್ಕೊಳ್ಳೋದು ಬೇಡ, ಮಾಹಿತಿ ಅಥವಾ ಇಲ್ಲಿನ ಸ್ಥಿತಿಗತಿ
ಅನ್ನೋದೇ ನಾನು ಹೇಳೋದು. ಅವೆಲ್ಲವನ್ನು ಒಯ್ದು ಹೈಕಮಾಂಡ್ಗೆ ತಲುಪಿಸುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾನು ಕೂಡ ಭೇಟಿಯಾಗಲಿಲ್ಲ, ಕೆ.ಸಿ. ವೇಣುಗೋಪಾಲು ಕೂಡ ಭೇಟಿಯಾಗಲಿಲ್ಲ, ಮತ್ತೆ ಸೋನಿಯಾ ಗಾಂಧಿಯವರ ಅತ್ಯಾಪ್ತಿಯಾಗಿರ್ತಕ್ಕಂಥ ಅಂಬಿಕಾ ಸೋನಿ ಅವರನ್ನು ಭೇಟಿ ಮಾಡಿ ಅವರೊಂದಿಗೆ ಅವರ ಮೂಲಕ ಮತ್ತೆ ಲಾಬಿ ನಡೆಸುವಂಥ ಪ್ರಯತ್ನಕ್ಕೆ ಡಿ ಕೆ ಸುರೇಶ್ ಮುಂದಾಗಿದ್ರು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಆದರೆ ಇವರು ಅಂಬಿಕಾ ಸೋನಿ ಅವರು ಕೂಡ ಭೇಟಿಯಾಗಲಿಲ್ಲ, ಕಪಿಲ್ ಸಿಬಲ್ ಕೂಡ ಭೇಟಿಯಾಗಲಿಲ್ಲ ಅನ್ನುವಂಥ ಚರ್ಚೆ ಈಗ ಹುಟ್ಕೊಂಡಿದೆ. ಅದು ಈಗ ಡಿ ಕೆ ಸುರೇಶ್ ಅವರನ್ನ ಬರಿಗೈಯಲ್ಲಿ ಬೆಂಗಳೂರಿಗೆ ವಾಪಸ್ ಆಗುವಂತೆ ಮಾಡಿದೆ. ಹಾಗಾದ್ರೆ ಇದರ ಪರಿಣಾಮ ಏನು? ಎಸ್ ವೀಕ್ಷಕರೇ, ಇದರ ಪರಿಣಾಮ ಹೇಗೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಹೈಕಮಾಂಡ್ ಹಾಕಲಾಗಿದೆಯೋ ಹಾಗೆ ಈ ಹಂತದಲ್ಲಿ ಡಿ ಕೆ ಶಿವಕುಮಾರಿಗೆ ಬ್ರೇಕ್ ಹಾಕಿರ್ತಕ್ಕಂಥ ಹೈಕಮಾಂಡ್ ಡಿ ಕೆ ಸುರೇಶ್ ಅವರಿಗೆ ಮನ್ನಣೆ ಕೊಡುತ್ತಾ? ಕೊಡಲ್ಲ. ಡಿ ಕೆ ಶಿವಕುಮಾರ್ ರಂತೆ ಡಿ ಕೆ ಸುರೇಶ್ ಅವರ ಪ್ರಯತ್ನಗಳಿಗೂ ಕೂಡ ಕ್ಯಾರೆ ಎಂದಿಲ್ಲ ಹೈಕಮಾಂಡ್. ಹಾಗಾಗಿ 4 ದಿನಗಳ ಕಾಲ ಕಳೆದಿರ್ತಕ್ಕಂಥ ಡಿ ಕೆ ಸುರೇಶ್ ಹಾಗೆಯೇ ಬರಿಗೈಯಲ್ಲೇ ದೆಹಲಿಗೆ ವಾಪಸ್ ಬಂದಿದ್ದಾರೆ. ಇದು ಅಣ್ಣ ತಮ್ಮಂದಿರ ಒಂದು ವಿಭಿನ್ನ ಹೋರಾಟಕ್ಕೆ ಮತ್ತೊಮ್ಮೆ ಹಿನ್ನಡೆಯಾಗಿದೆಯಾ ಅನ್ನುವಂಥ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಈ ಕುರಿತಂತೆ ಕಾಂಗ್ರೆಸ್ನ ಯಾವುದೇ ನಾಯಕರು ಕೂಡ ರಿಯಾಕ್ಷನ್ ಕೊಡ್ತಾ ಇಲ್ಲ, ಅವರ ತುಟಿಗಳನ್ನು ಪಿಟಿಕ್ ಅಂತಾನು ಕೂಡ ಹೇಳ್ತಾ ಇಲ್ಲ. ಯಾಕಂದ್ರೆ ಇದು ಡಬಲ್ ಹಿನ್ನಡೆಯ ಅನ್ನುವಂಥದ್ದು. ಮೊನ್ನೆಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನ ತಣ್ಣಗೆ ಮಾಡಲಾಗಿತ್ತು. ಈಗ ಡೆಲ್ಲಿಲಿರ್ತಕ್ಕಂಥ ಡಿ ಕೆ ಸುರೇಶ್ ಅವರನ್ನು ಕೂಡ ಬರಿಗೈಲಿ ವಾಪಸ್ ಕಳಿಸಿ ಸಹೋದರರಿಬ್ಬರಿಗೂ ಕೂಡ ತಣ್ಣಗೆ ಮಾಡಲಾಗಿದೆ ಸದ್ಯಕ್ಕೆ ಅನ್ನುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಬರಿಗೈಲಿ ವಾಪಸ್ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಮತ್ತು ಹಿನ್ನಡೆ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇಬ್ಬರು ಸೇರಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಹೈಕಮಾಂಡ್ ಮೇಲೆ ಇನ್ಯಾವ ರೀತಿಯ ಒತ್ತಡವನ್ನು ಹೇರ್ತಾರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಈ ಪ್ರಶ್ನೆಗೆ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ, ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಮತ್ತೆ ಅದರ ನೈಜ ರೂಪ ಹೊರಗಡೆ ಬರುತ್ತೆ. ನಾಳೆ ಸಂಜೆ ಅಥವಾ ಬುಧವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಈ ಹೋರಾಟದ ಕುರ್ಚಿ ಕಿತ್ತಾಟದ ಮತ್ತೊಂದು ರೂಪ ರಾಜ್ಯದ ಜನತೆ ಮುಂದೆ ಅನಾವರಣ ಆಗುತ್ತೆ. ಅದಕ್ಕೆ ತಾವು ತಯಾರಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಎಕ್ಸ್ಪ್ಲೈನರ್ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ, ನೆಲ ಜಲ ಭಾಷೆಗಾಗಿ ಇದು ಪ್ರಾಮಾಣಿಕ ಪತ್ರಿಕೋದ್ಯಮ.